ನೀಲಿಯ ತಿವಿಯುತ್ತಿದೆ ಆ ಮೃಗಗಳ ಕೊಂಬು. ಜರತಾರಿಯ ಹೊದಿಸಿದ ಮೈ ಈ ಮಾತನು ನಂಬು. ಮಾಯಾ ಮೃಗ ಮಾಯಾ ಮೃಗ ಮಾಯಾ ಮೃಗವೆಲ್ಲಿ. ಮಾಯಾ ಮೃಗ ಮಾಯಾ ಮೃಗ ಮಾಯಾ ಮೃಗವೆಲ್ಲಿ. ಶರವೇಗದಿ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲಿ. ಶರವೇಗದಿ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲಿ. ಮಾಯಾ ಮೃಗವೆಲ್ಲಿ. ಶರವೇಗದಿ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲಿ. ಅರೆಸ್ಟಾ? ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ನೀವು ಮಾಡಿರೋ ಕ್ರೈಮ್ ನಿಮಗೆ ಗೊತ್ತಿಲ್ವಾ? ನಿಮ್ಮ ಮಗಳು ದೊಡ್ಡ ಕ್ರಿಮಿನಲ್ ಆಗಿದ್ದಾಳೆ. ನಾನಮ್ಮ ನಿನ್ ಮಗಳು ದೊಡ್ಡ ಕ್ರಿಮಿನಲ್. ಕತ್ತೆ. ನೀನ್ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ನಿನ್ ಮುಖ ನೋಡ್ಬೇಕಿತ್ತು, ಒಳ್ಳೆ ದದ್ದು ತರ ನಿಂತಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ. ಬಾ ಒಳಗೆ. ಅಲ್ಲ ಕಣೆ, ಟ್ರೈನಿಂಗಿಗೆ ಅಂತ 3 ತಿಂಗಳ ಹಿಂದೆ ಹೋದೆ. ಇವತ್ತು ಬೆಳಗ್ಗೆ ಬರಬೇಕಾಗಿತ್ತು, ಈಗ ಬರ್ತಾ ಇದೆಯಾ? ಬೆಳಿಗ್ಗೆನೆ ಬಂದೆ ಅಮ್ಮ, ಆದ್ರೆ ಕಾಲ್ ಆನ್ ಮಾಡ್ಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಕಾಲ್ ಆನು? ಏನೇ ಹಂಗಂದ್ರೆ? ಅಂದ್ರೆ DIG ಅವ್ರ ಹತ್ರ ರಿಪೋರ್ಟ್ ಮಾಡ್ಕೊಳ್ಳೋದು. ನೌ ಐ ಆಮ್ ವಾಸಂತಿ, ಡಾಟರ್ ಆಫ್ ವಿದ್ಯಾ ರಾಮಾನಂದನ್, ಫುಲ್ಲಿ ಫ್ಲೆಡ್ ಸಬ್ ಇನ್ಸ್ಪೆಕ್ಟರ್ ಆಫ್ ಕಲ್ಯಾಣಘಟ್ಟ ಪೊಲೀಸ್ ಸ್ಟೇಷನ್. ಸಬ್ ಇನ್ಸ್ಪೆಕ್ಟರ್ ಅಂತ್ಯಾ? ಒಳ್ಳೆ ಚಿಕ್ಕ ಮಗು ತರ ಆಡ್ತೀಯಲ್ಲೇ. ನಮ್ಮಮ್ಮಂಗೆ ನಾನು ಚಿಕ್ಕ ಮಗುನೆ. ನೀನ್ ನಿಮ್ಮಮ್ಮಂಗೆ ಹೆಂಗಿದ್ದೆ? ನಿಮಿಷ ಇರು, ಇವರು ನಮ್ಮಮ್ಮ ಪ್ಲೇಬ್ಯಾಕ್ ಸಿಂಗರು. ನಮಸ್ತೆ ಮೇಡಮ್. ಗೊತ್ತು ಮೇಡಮ್, ಇವ್ರ ಹಾಡುಗಳನ್ನ ದಿನ ಕೇಳ್ತಾ ಇರ್ತೀವಿ, ಟಿವಿನಲ್ಲಿ, ರೇಡಿಯೋದಲ್ಲಿ. ನೋಡಿದ್ಯಮ್ಮ ಎಷ್ಟು ಫೇಮಸ್ ನೀನು? ಅಮ್ಮ, ನಮ್ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿದ್ದಾಗ ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಈ ಬಾಲ್ಕನಿ, ಕಂಬಗಳು, ಸುತ್ತ ಇರೋ ಮರ, ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ. ಸುತ್ತ ಖಾಲಿ ಜಾಗ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ಈಗ ಒಂದು 3 ಕೋಟಿ ಇರ್ಬೋದು. ನೀನೆಷ್ಟು ಕೊಟ್ಟೆ ಅಮ್ಮ? ಎಷ್ಟೋ ಕೊಟ್ಟೆ ಬಿಡು. ನಡಿ. ಅಲ್ಲ, ಇಲ್ಲೇ ಇರೋ, ಆರತಿ ಎತ್ತಬೇಕು. ಬನ್ನಿಮ್ಮ ಒಂದು ಸ್ವಲ್ಪ. ಬಾ. ಅಪ್ಪ ಇದೇ ಕುರ್ಚಿ ಮೇಲೆ ಅಲ್ವಾ ಕೂತ್ಕೊಂಡು ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು? ಎಂತೆಂಥ ಹಾಡುಗಳನ್ನ ಹಾಡೋರಪ್ಪ.
ನೀನು ಅಪ್ಪ ಸೇರಿ ನಮ್ಮ ಇಡೀ ಬಾಲ್ಯನ ಸಂಗೀತಮಯ ಮಾಡಿದ್ರಿ. ಎಂತೆಂಥ ಕಾವ್ಯಗಳು, ಭಾವಗೀತೆಗಳು, ರಾಗಗಳು, ಭಾವಗಳು. ರಾತ್ರಿ ಮಲ್ಕೊಂಡಾಗ ನೀನು ಅಪ್ಪ ಹಾಡ್ದಂಗೆ ಇರತ್ತೆ ಕಿವಿಗೆ. ಎಷ್ಟು ವರ್ಷ ಆಗೋಯ್ತು, ಅಪ್ಪ ಹೋಗೇ ಬಿಟ್ರು. ನನ್ನಕ್ಕ ವೈಜಯಂತಿಯಲ್ಲಿ ಏನು ಹೇಳಿ, ಅವಳಿಗೆ ಮಾಡ್ಲಿಂಗ್ ಹುಚ್ಚು ಹಿಡಿದಿದೆ, ಅದಕ್ಕೆ ಚೆನ್ನೈಗೆ ಹೋಗಿದ್ದಾಳೆ. ಮಾಡ್ಲಿಂಗಾ? ವೆರಿ ಗುಡ್. ಇರು, ಫೋನ್ ಮಾಡ್ತೀನಿ ನೋಡಿ. ಮೇಡಮ್ ಕಾಲ್ ಒಂದು. ಹಾಯ್ ವಾಸಂತಿ ಬ್ರೋ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೆ ಕೋತಿ. ನೀನ್ ಹೆಂಗಿದ್ಯಾ? ಯಾವ ಮರದ ಮೇಲೆ ಇದೆಯಾ? ಮರದ ಮೇಲೆ ಅಲ್ಲ ಕಣೆ ಕೋತಿ, ಇಲ್ಲೇ ಚೆನ್ನೈ ಹತ್ರ ಬೆಟ್ಟದ ಮೇಲೆ ಇದೀನಿ. ನನ್ ಮದ್ವೆ ಡಮಾರಾದಾಗ ಲಕ್ಕೆಲ್ಲ ಹೊರಟೋಯ್ತು ಅಂತ ತಮಾಷೆ ಮಾಡ್ತಿದ್ರಲ್ಲ, ಹೆಂಗೆ ಮೇಡಮ್? ಈಗ ಲಕ್ಕು ವಾಪಸ್ ಬಂದಿದೆ. ಐ ಆಮ್ ಎ ಮಾಡೆಲ್ ನಾವು. ರೆಗ್ಯುಲರ್ ಮಾಡೆಲ್ ಬಂದಿಲ್ಲ ಕಣೆ, ಹಂಗೆ ನನಗೆ ಮಾಡು ಅಂದ್ರು. ಹೊಡೀತು ನೋಡು ಲಕ್ಕು, ಹೆಂಗೆ ನಾನೀಗ ವೈಜಯಂತಿ ಮಾಡೆಲ್. ಏನೇ ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿದ್ಯಂತೆ? ಪರವಾಗಿಲ್ಲ, ಕೋತಿಗಳನ್ನು ಸಬ್ ಇನ್ಸ್ಪೆಕ್ಟರ್ ಮಾಡ್ತಾರಂತಾಯ್ತು. ಗಾಡ್ ಈಸ್ ಗ್ರೇಟ್. ಎಸ್ ವೈಜಯಂತಿ, ಸಬ್ ಇನ್ಸ್ಪೆಕ್ಟರ್ ವಾಸಂತಿ. ಇವತ್ ಬೆಳಿಗ್ಗೆ ರಿಪೋರ್ಟ್ ಮಾಡ್ಕೊಂಡೆ, ಈಗ ಮನೆಗೆ ಬಂದೆ. ಅಮ್ಮ ತಾಯಿ, ನಾವಲ್ಲಿ ಬಂದಾಗ ಏನಾದ್ರು ಟ್ರಾಫಿಕ್ ಅಫೆನ್ಸ್ ಮಾಡಿದ್ರೆ ನಮ್ಮನ್ನೆಲ್ಲ ಹಿಡಿಬೇಡ ತಾಯಿ. ನಾನ್ ಬೇರೆ ಲೈಸೆನ್ಸ್ ಇಲ್ದೆ ಓಡ್ಸೋದು ಜಾಸ್ತಿ. ಹಾ, ಹಿಡಿದು 6 ತಿಂಗಳು ಜೈಲಿಗೆ ಹಾಕೋದೆ, ಬಿಡ್ತೀವಾ? ಬ್ರೋ, ಎಷ್ಟು ಕೊಡ್ತಾರೆ ಪೇ? ಎಲ್ಲ ಕಟ್ಗಳು ಹೋಗಿ ಕೈಗೆ ಒಂದು ಅರೌಂಡ್ 30K ಬರುತ್ತೆ ಅಂತ ಅನ್ಕೊಂಡಿದೀನಿ. ಹೌದಾ? ತಿಂಗಳಿಗೆ ಅಷ್ಟೇನಾ? ಸಾಲ್ದು. ಮಾಡ್ಲಿಂಗ್ ಮಾಡ್ತಿರೋ ನನಗೆ ಎಷ್ಟು ಕೊಡ್ತಿದ್ದಾರೆ ಗೊತ್ತಾ? 10K ಪರ್ ಡೇ ಬ್ರೋ. ಏ ಮುರ್ಗಾ, ಚೇರು. ಚಾನ್ಸ್ಗಳು ಸಿಗ್ತಾ 50K ಪರ್ ಡೇ, ಗೊತ್ತಾ? 50K ಸಂಪಾದಿಸ್ತಾ ಇರೋರ್ಗೆ ನಮಸ್ಕಾರ, ದೊಡ್ಡೋರ್ಗೆ. ನಿಮ್ಗೂ ನಮಸ್ಕಾರ, SI ವಾಸಂತಿ ಅವ್ರಿಗೆ. ನನಗೆ ದುಡ್ಡು ಬರ್ಬೋದು, ಆದ್ರೆ ನಿನಗೆ ಅಧಿಕಾರ ಇದೆಯಲ್ಲ, ಅದು ದೊಡ್ಡದು ಕಣೆ. ಲೇ ವಾಸಂತಿ, ಅವಾಗಲೇ 30K ಸಾಲಲ್ಲ ಅಂತ ನಿನಗೆ ತಮಾಷೆಗೆ ಹೇಳಿದ್ದು ಕಣೆ, ಅವಮಾನ ಮಾಡಕ್ಕಲ್ಲ. ಸಾರಿ ಕಣೆ, ಕ್ಷಮಿಸಿದ್ಯಾ? ದಟ್ ಈಸ್ ಮೈ ಸಿಸ್ಟರ್. ಯಾವಾಗ ಬರ್ತೀಯ ಮನೆಗೆ? ನೋಡೋಣ, ಇಲ್ಲೇ ನನ್ನ ಕೆರಿಯರ್ ಮಾಡ್ಕೋಬೇಕು ಅಂತಿದ್ದೀನಿ. ಇದು ಒಳ್ಳೆ ಆ್ಯಡ್ ಏಜೆನ್ಸಿ, ಒಳ್ಳೆ ಆಪರ್ಚುನಿಟೀಸು ಇದೆ, ಚೆನ್ನಾಗಿ ದುಡ್ಡು ಬರುತ್ತೆ ಕಣೆ. ಇವತ್ತು ನನಗೆ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಆಗಿದ ತಕ್ಷಣ ಒಂದೊಳ್ಳೆ ಹೋಟೆಲಲ್ಲಿ ಗ್ರ್ಯಾಂಡ್ ಡಿನ್ನರ್ ಮಾಡೋಣ ಅಂತಿದ್ದೀನಿ. 15 ದಿವಸ ಆಯಿತು ಕಣೆ ಒಳ್ಳೆ ಊಟ ಮಾಡಿ. ನೋ ಮನಿ, ನೋ ಲಂಚ್, ನೋ ಡಿನ್ನರ್. ಪಾಪರ್ಚಿಟ್ಟಿ ನಾರಾಯಣ ಮೂರ್ತಿಗಳ ಮೊಮ್ಮಗಳು ಕಣೆ ನಾನು. ಇವತ್ತು ದುಡ್ಡು ಬರುತ್ತೆ. ದುಡ್ಡು ಬಂದಿದ ತಕ್ಷಣನೇ ಅಮ್ಮನ ಅಕೌಂಟ್ಗೆ 10K ಹಾಕ್ತೀನಂತ ಹೇಳು. ಅಮ್ಮ, ನಾಳೆ ಬೆಳಿಗ್ಗೆ ನಿನ್ನ ಅಕೌಂಟ್ಗೆ 10,000 ಹಾಕ್ತಾಳಂತೆ ವೈಜು. ಏನು ಬೇಡ, ಮನೆ ಸೇರ್ಕೊಳ್ಳೋದಕ್ಕೆ ಹೇಳು ಮೊದಲು. 10K ಬೇಡವಂತೆ, ಮನೆಗೆ ಬೇಗ ಬರ್ಬೇಕಂತೆ. ಅಮ್ಮ ಇಸ್ ಸೋ ಓಲ್ಡ್ ಫ್ಯಾಷನ್ಡ್. ಚಿಲ್ ಮಾಡಕ್ಕೆ ಹೇಳು ಅವಳಿಗೆ. ಏ ಹೋಗೆ, ಅವೆಲ್ಲ ಹೇಳಲ್ಲ ನಾನು. ಅಮ್ಮ ಹೇಳ್ದಂಗೆ ಬೇಗ ಬಾ ಮನೆಗೆ. ಇರು, ಅಮ್ಮ ಹಾಯ್ ಹೇಳ್ತಾಳಂತೆ. ಹಲೋ, ಹಾಯ್ ಮೈ ಡಿಯರ್ ಸಿಂಗಿಂಗ್ ಸ್ಟಾರ್ ಅಮ್ಮ. ಏನಮ್ಮ, ನಾಳೆ ಬರ್ತೀನಿ ಅಂತ ಹೋಗಿ 15 ದಿನ ಆಯ್ತು. ಯಾವಾಗ ಬರ್ತೀಯಾ? ಬರ್ತೀನಮ್ಮ ಕೆಲಸ ಮುಗಿದ್ಮೇಲೆ. ವಾಟ್ ಇಸ್ ದ ಹರಿ? ಕೊಟ್ಟಿದ ತಕ್ಷಣ ಮಗಳನ್ನ ಬೈತಿಯಲ್ಲಮ್ಮ, ಕೊಡು. ಹಲೋ, ಇನ್ನೇನೇ ಸಮಾಚಾರ? ಮೇಡಮ್ ಶಾರ್ಟ್ ರೆಡಿಯಾ? ಹಾಯ್ ವಸಂತಿ, ಐ ಗಾಟ್ ಟು ಗೋ, ಬಾಯ್. ಏಯ್, ಏನಂತ ಅವಳು? ಎಲ್ಲೋ ನೀಲಗಿರಿ ಬೆಟ್ಟದಲ್ಲಿ ನಾಳೆ ಬೆಳಿಗ್ಗೆ ಶೂಟಿಂಗ್ ಅಂತೆ. ಯಾವಾಗ ಬರ್ತೀಯ ಅಂತ ಕೇಳಿದ್ರೆ ಗಾಟ್ ಟು ಗೋ ಅಂತ ಕಟ್ ಮಾಡಿದ್ವಿ. ನೀ ಕೇಳ್ತಿದ್ಯಲ್ಲ ನಮ್ಮಪ್ಪ ನಾರಾಯಣ ಮೂರ್ತಿ ಎಲ್ಲಿ ಅಂತ.
ಇಲ್ಲಿ ನೋಡು, ಫೀಮೇಲ್ ನಾರಾಯಣ ಮೂರ್ತಿ. ಸರಿ, ನೀನು ಮುಖ ತೊಳ್ಕೊಂಬ, ಏನಾದರೂ ಮಾಡಿಕೊಡ್ತೀನಿ ನಾನು. ನಾನು ನಿಂಗೊಂದು ವಿಷಯ ಹೇಳಬೇಕು. ಹೇಳುವಂತೆ ಒಂದು ನಿಮಿಷ ತಡಿ. ನೋಡಿ, ನಿಮಗೆ ನಾವೇನೋ ಔಷಧಿ ಮಾತ್ರೆ ಕೊಡ್ತೀವಿ, ಅದನ್ನು ತಪ್ಪದೆ ತೊಗೊಂಡ್ರೇನೆ ನಿಮ್ಮ ಕಾಯಿಲೆ ಗುಣವಾಗೋದು, ಗೊತ್ತಾಯ್ತಾ? ಇದರಲ್ಲಿ 1 ವಾರಕ್ಕಾಗುವಷ್ಟು ಔಷಧಿ ಮಾತ್ರೆ ಇದೆ. ಹೆದರ್ಕೊಳ್ಬೇಡಿ, 1 ವಾರ ಆದಮೇಲೆ ಮಾತ್ರೆ ಎಲ್ಲ ಮುಗಿದ್ಮೇಲೆ ನನ್ನ ಬಂದು ಭೇಟಿ ಮಾಡಿ. ಏನಮ್ಮ ಅದು ಸುದ್ದಿ? ಖುಷಿ ವಿಚಾರ ಆದರೆ ನೀನು ನಂಗೆ ಟ್ರೀಟ್ ಕೊಡಿಸ್ಬೇಕು, ದುಃಖದ ವಿಚಾರ ಆದರೆ ನಾನೇ ಅಯ್ಯೋ ಪಾಪ ಅಂತ ಹೇಳ್ತೀನಿ. ಖುಷಿ ವಿಷಯನೇ ಕಣೆ, ನನಗೆ ಅಮೆರಿಕದಲ್ಲಿ ಮುಂದೆ ಓದೋದಿಕ್ಕೆ ಅಂತ ಸೀಟ್ ಸಿಕ್ಕಿದೆ. ಮುಂದಿನ ತಿಂಗಳು ಅಲ್ಲಿಗೆ ಹೋಗ್ತಾ ಇದೀನಿ, ಗೊತ್ತಾ? ಕಂಗ್ರ್ಯಾಚುಲೇಷನ್ಸ್ ಕಣೆ ಮಹತಿ, ಅಂತೂ ಇಂತೂ ನೀನ್ ಆಸೆ ನೆರವೇರೋ ಕಾಲ ಬಂದೇ ಬಿಡ್ತು. ನಡಿ ಟ್ರೀಟ್ ಕೊಡ್ಸು. ಖಂಡಿತವಾಗ್ಲೂ ಟ್ರೀಟ್ ಕೊಡಿಸ್ತೀನಿ. ನಿನ್ ಕಸಿನ್ ಅಮೆರಿಕದಲ್ಲಿ ಓದ್ತಿದ್ದಾಳೆ ಅಂತ ಹೇಳ್ದ್ಯಲ್ಲ, ಅವಳಿದ್ದಾಗ ನೀನು ಅಮೆರಿಕಾಗೆ ಹೋಗಿ ಬಂದ್ಯಲ್ಲ, ಅವಳ ನಂಬರ್ ಸ್ವಲ್ಪ ಕೊಡ್ತೀಯಾ? ಅಲ್ಲಿ ಹೇಗೋ ಏನೋ ಅಂತ ವಿಚಾರಿಸ್ಬೇಕಿತ್ತು. ನನ್ಗಿದೆಲ್ಲ ಹೊಸದಲ್ವಾ, ಅವಳ ಗೈಡೆನ್ಸ್ ಸಿಕ್ಕಿದ್ರೆ ನನಗೂ ಅನುಕೂಲ ಆಗುತ್ತೆ. ಓ, ನನ್ನ ಕಸಿನ್ ರೇವತಿ ಬಗ್ಗೆ ಹೇಳ್ತಾ ಇದೀಯಾ? ಅವಳು ಅರ್ಧಕ್ಕೆ ಓದೋದನ್ನ ಬಿಟ್ಟು ಇಂಡಿಯಾಗೆ ವಾಪಸ್ ಬಂದ್ಬಿಟ್ಲು. ಇಲ್ಲಿಗೆ ಬಂದ್ಬಿಟ್ಲಾ? ಅವಳು ಇನ್ನೂ ಹೋದ ವರ್ಷ ಅಷ್ಟೇ ಅಲ್ವಾ ಹೋಗಿದ್ದು? ಅದು 3 ವರ್ಷದ ಕೋರ್ಸ್ ಅಂತ ಅಲ್ವಾ ಅವಳು ಹೋಗಿದ್ದು? ಹೌದು, ಅಲ್ಲಿನ ಲಿವಿಂಗ್ ಖರ್ಚು ಜೊತೆಗೆ ಕಾಲೇಜಿನ ಓದಿನ ಖರ್ಚು ಇದೆಲ್ಲ ಹೊಂದ್ಸಕ್ಕಾಗದೆ ವಾಪಸ್ ಬಂದ್ಬಿಟ್ಲು. ಈಗ ಇಲ್ಲೇ 1-2 ಆಸ್ಪತ್ರೆಯಲ್ಲಿ ವಿಸಿಟಿಂಗ್ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾಳೆ. ಓ, ಅಷ್ಟೊಂದು ಖರ್ಚಾಗುತ್ತಾ ಅಲ್ಲಿ ಓದಕ್ಕೆ? ನನಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಕಣೆ, ನನ್ನ ಕಾಲೇಜ್ ಖರ್ಚೆಲ್ಲ ಅದರಲ್ಲೇ ಆಗೋಗುತ್ತೆ. ಇನ್ನೇನಿದ್ರು ನನ್ನ ವಾಸಕ್ಕೆ ಊಟ ತಿಂಡಿಗಷ್ಟೇ ನನ್ನ ಖರ್ಚು. ನನಗೆ ಅಡುಗೆ ಕೂಡ ಮಾಡಕ್ ಬರುತ್ತೆ. ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ, ರವೆ ಉಪ್ಪಿಟ್ಟು ಮಾಡ್ತೀನಿ, ಬನ್ಸಿರವೆ ಉಪ್ಪಿಟ್ಟು ಮಾಡ್ತೀನಿ. ಅದೆಲ್ಲ ಓಕೆ ಕಣೆ, ಬರೀ ಉಪ್ಪಿಟ್ಟಿನಲ್ಲೇ ಜೀವನ ಕಳೆಯಕ್ಕಾಗತ್ತಾ? ನಿನ್ನ ಹತ್ರ ಎಷ್ಟಿದೆ ಈಗ ದುಡ್ಡು ಅಲ್ಲಿಗೆ ಹೋಗೋದಕ್ಕೆ? ಅಮ್ಮನ ಹತ್ರ 5 ಲಕ್ಷ ಇದೆಯಂತೆ, ಇನ್ನು ನಮ್ಮ ಮಂಜಪ್ಪನವ್ರ ಹತ್ರ ಇನ್ನೊಂದು 5 ಲಕ್ಷ ಇಸ್ಕೊಳ್ತಾರಂತೆ. ಹೇಗೋ ಹೊಂದಿಸ್ಕೊಂಡು ನಾನು ಓದ್ ಮುಗಿಸ್ತೀನಿ. ನಿನ್ನ ಉದ್ದೇಶ ಚೆನ್ನಾಗಿದೆ ಕಣೆ ಮಹತಿ, ಆದ್ರೆ ನೀನು ಹೊಂದಿಸಿರೋ ದುಡ್ಡಿಗೆ ಅಮೆರಿಕಾಗೆ ಹೋಗೋದಕ್ಕೆ ಫ್ಲೈಟ್ ಖರ್ಚಿಗೆ ಸರಿ ಹೋಗುತ್ತೆ. ಅಲ್ಲಿನ ಲಿವಿಂಗ್ ಲೈಫ್ ಖರ್ಚು ತುಂಬಾ ದುಬಾರಿ ಕಣೆ ಮಹತಿ. ಕಡಿಮೆ ಅಂದ್ರೂ 50 ಲಕ್ಷ ಬೇಕಾಗತ್ತೆ ವರ್ಷಕ್ಕೆ, ಇಂಡಿಯನ್ ಕರೆನ್ಸಿ ಲೆಕ್ಕದಲ್ಲಿ. ಹೌದಾ ವಸಂತ, ಅಷ್ಟೊಂದು ಖರ್ಚಾಗತ್ತಾ? ಅವಳ ಪೇರೆಂಟ್ಸ್ ಹಾಗೋ ಈಗೋ ಕಷ್ಟಪಟ್ಟು 1ನೇ ವರ್ಷಕ್ಕೆ ದುಡ್ಡು ಹೊಂದಿಸಿದ್ರು. ಆಮೇಲಿಂದ ಅವ್ರಿಗೂ ಹೊಂದ್ಸೋದಕ್ಕೆ ಕಷ್ಟ ಆಯ್ತು. ತನ್ನ ಓದೋದಕ್ಕೋಸ್ಕರ ತನ್ನ ತಂದೆ ತಾಯಿ ಸಾಲ ಸೋಲ ಮಾಡಿ ಕಷ್ಟಪಡೋದು ಬೇಡ ಅಂತ ವಾಪಸ್ ಬಂದ್ಬಿಟ್ಲು ನನ್ನ ಕಸಿನ್ನು. ಲೈಫ್ನಲ್ಲಿ 1 ವರ್ಷ ವೇಸ್ಟು, ಮತ್ತೆ ಕಡಿಮೆ ಅಂದ್ರೂ 50-60 ಲಕ್ಷ ದುಡ್ಡು ಲಾಸು ಅಂತ ಪೇಚಾಡ್ಕೊಂತಿದ್ಲು. ಓ, ಹಾಗಿದ್ರೆ ನಾನು ಅಮೆರಿಕಾಗೆ ಹೋಗಿ ಓದೋ ಆಸೆನ ಕೈ ಬಿಡ್ಬೇಕಷ್ಟೆ. ನೋಡು, ಯೋಚನೆ ಮಾಡು. ನನ್ನ ಕಸಿನ್ ಈಗಲೂ ಪಶ್ಚಾತ್ತಾಪ ಪಡ್ತಿರ್ತಾಳೆ, ಅಮೆರಿಕಾಗೆ ಓದಕ್ಕೆ ಹೋಗಿ ಏನೂ ಸಾಧಿಸದೆ ದುಡ್ಡು ಕಳ್ಕೊಂಡೆ ಅಂತ. ಸಾರಿ ಕಣೆ, ನಿಂಗೆ ಬೇಜಾರಾಯ್ತೇನೋ? ಇಲ್ಲಮ್ಮ, ಸದ್ಯ ಈಗಲೇ ವಾಸ್ತವ ತಿಳಿದಿದ್ದು ಒಳ್ಳೇದೇ ಆಯಿತು. ಸುಮ್ಮನೆ ಅಲ್ಲಿಗೆ ಹೋಗಿ ಕಷ್ಟಪಡೋದಕ್ಕಿಂತ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡೋದೇ ಒಳ್ಳೇದು. ಥ್ಯಾಂಕ್ ಯು, ಪರಿಸ್ಥಿತಿನ ಅರ್ಥ ಮಾಡಿಸಿದ್ದಕ್ಕೆ. ಸರಿನಮ್ಮ, ನಂಗೆ ರೌಂಡ್ಸ್ ಇದೆ, ಹೋಗಿ ಬರ್ತೀನಿ. ಆಮೇಲೆ ಜೊತೆಲೇ ಕುತ್ಕೊಂಡು ಊಟ ಮಾಡೋಣ. ಅಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಷ್ಟು ವರ್ಷದ ಮೇಲಾದರೂ ನನ್ನ ಜೊತೆ ಮಾತಾಡಬೇಕು ಅಂತ ಮನಸ್ಸಾಯ್ತಲ್ಲ, ಹೇಳು ಅದೇನು? ಅದು ಅಮೇರಿಕಾದಲ್ಲಿ ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ, ಆನ್ಲೈನ್ ಬಿಸ್ನೆಸ್. ಸೊ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಹಣ ಬೇಕಿತ್ತು. ಇಲ್ಲಿ ದುಡ್ಡು ಕಳೆದಿದ್ದು ಸಾಲದು ಅಂತ ಅಲ್ಲಿ ಹೋಗಿ ಕಳಿಬೇಕು ಅಂತಲಾ? ನನ್ನ ಯೋಗ್ಯತೆಗೆ ಇಲ್ಲಿ ಬೆಲೆ ಇಲ್ಲ ಅಂತಲೇ ಅಲ್ಲಿ ಹೋಗಿರೋದು.
ಇಲ್ಲೇ ಏನು ಕಿಸಕ್ಕಾಗದೆ ಇದ್ದನು ಇನ್ನು ಅಲ್ಲಿ ಹೋಗಿ ಮಾಡೋದು ಅಷ್ಟರಲ್ಲೇ ಇದೆ. ಇದ್ದ ಜಾಗದಲ್ಲೇ ಬಿದ್ದು ಗೋಡೆನ ಕಟ್ಟು ಅಂತ ಹಿರಿಯರು ಹೇಳಿದ್ದಾರೆ. ಇಲ್ಲಿ ಬರೀ ರೂಪಾಯಿ ಲೆಕ್ಕ ಅಷ್ಟೇ, ಆದ್ರೆ ಅಲ್ಲಿ ಡಾಲರ್ ಲೆಕ್ಕ. ಅಲ್ಲಿ $1ಗೆ ಇಲ್ಲಿ 80 ರೂಪಾಯಿಗೂ ಮೇಲಿರುತ್ತೆ. ಅಂಡ್ ಇದೇ ಅಲ್ಲಿ ಲಕ್ಷಗಟ್ಟಲೆ ಡಾಲರ್ ದುಡಿದ್ರೆ ಇಲ್ಲಿ ಕೋಟಿ ಲೆಕ್ಕ ಅಪ್ಪ. ಏನಿಲ್ಲ ಅಂದ್ರೂ ವರ್ಷಕ್ಕೆ 10 ಕೋಟಿ ಟರ್ನ್ ಓವರು. ಇಂಡಿಯನ್ ಕರೆನ್ಸಿ ಲೆಕ್ಕದಲ್ಲಿ 5 ಕೋಟಿ ಲಾಭ ಗ್ಯಾರಂಟಿ ಅತ್ತೆ. ಅಲ್ಲಮ್ಮ, ಅಲ್ಲೆಲ್ಲೋ ಹೋಗಿ ಏನೋ ಬಿಸ್ನೆಸ್ ಮಾಡೋ ಬದಲು ಅಚ್ಚುಕಟ್ಟಾಗಿ ಇಲ್ಲೇ ನಮ್ಮ ಹೊಲ ತೋಟ ಗದ್ದೆ ನೋಡ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ಲಾಭ ಸಿಗಲ್ವಾ? ಈ ಊರಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಅಂತ ಇವ್ರು ಎಷ್ಟು ಕಷ್ಟಪಡ್ತಿದ್ದಾರೆ. ನಮ್ಮದೇ ಶಾಲೆ ಕೂಡ ಇದೆ. ಇವನ್ನೆಲ್ಲ ನೋಡ್ಕೊಂಡಿದ್ರೆ ಆಗಲ್ವಾ? ಕಣ್ಮುಂದೆ ಇದ್ದಂಗೂ ಆಗತ್ತೆ, ನಮ್ಮ ಮನ್ಸ್ಗೂ ನೆಮ್ಮದಿ. ದುಡ್ಡೇನೋ ಇದೆ ನಿಮ್ಮ ಹತ್ರ, ವ್ಯವಹಾರ ಎಲ್ಲ ಮಾವನವ್ರದ್ದು. ಇವರು ಸುಮ್ಮನೆ ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾ ಕೂತ್ಕೋಬೇಕು. ನೆಪಕ್ಕೆ ಮಾತ್ರ ಅದ್ಯಾವುದೋ ಕೆಲ್ಸದ ಬಾರೋದು ಸ್ಕೂಲ್ಗೆ ಪ್ರೆಸಿಡೆಂಟ್ ಮಾಡಿದ್ದಾರೆ. ಬರೀ ಸಹಿಗಷ್ಟೇ, ಅದರಿಂದ 1 ಪೈಸಾ ಲಾಭ ಇಲ್ಲ. ಈ ಸುಖಕ್ಕೆ ನಾವ್ಯಾಕೆ ಇಲ್ಲಿಗೆ ಬರಬೇಕು? ಏನ್ ಪ್ರಯೋಜನ? ಅಂತೂ ನಿನಗೆ ನಮಗೆ ನೆಮ್ಮದಿ ಕೊಡಬಾರ್ದು ಅನ್ನೋದೇ ಯೋಚನೆ ಯಾವಾಗಲೂ. ದುಡ್ಡು ಕೇಳೋದಕ್ಕೋಸ್ಕರ ಕಸಿನ್ ಮದುವೆ ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿಂದ ಬರೋ ಅವಶ್ಯಕತೆ ಇತ್ತ? ದುಡ್ಡು ಕೇಳಿಕಂತಲೇನೆ ಬರ್ತೀವಿ ಅಂತಿದ್ರೆ ಇದನ್ನೇ ನೆಪ ಇಟ್ಕೊಂಡು ತೀರ್ಥಯಾತ್ರೆಗೋ ಇನ್ನೆಲ್ಲಗೋ ಹೊರಟು ಬಿಡ್ತಿದ್ರಿ ಅಷ್ಟೇ. ಹಿಂದೆಲ್ಲ ಮಾಡಿದ್ದು ಇದೆ ಅಲ್ವಾ? ಅದಕ್ಕೆ ದಿಢೀರಂತ ಬಂದದ್ದು. ಆಯ್ತು, ನೀನು ಮಾಡಬೇಕು ಅಂತಿದ್ಯಲ್ಲ ಬಿಸ್ನೆಸ್ಸು, ಅದರ ಪ್ರಾಜೆಕ್ಟ್ ರಿಪೋರ್ಟ್ ಇದೆಯಾ? ಇಲ್ಲಪ್ಪ, ಇಂಥದ್ಕೆಲ್ಲ ಈ ರಿಪೋರ್ಟು ಅಪ್ರೂವಲ್ ಅಂತ ಏನು ಬೇಕಿಲ್ಲ. ಇದು ಆನ್ಲೈನ್ ಬಿಸ್ನೆಸ್. ನಿಮಿಷಕ್ಕೂ ಇದಕ್ಕೆ ಬೆಲೆ ಏರ್ತಿರುತ್ತೆ, ಹಾಗೆ ಲಾಭನೂ ಬರ್ತಿರುತ್ತೆ. ಎಚ್ಚರ ತಪ್ಪಿದ್ರೆ ಹಾಗೆ ಇಳಿತಾನೂ ಇರುತ್ತೆ ಅನ್ನೋದು ನೆನಪಿರ್ಬೇಕು. ಇದು ಒಂಥರ ಜೂಜೆ ಅಲ್ವೇ? ಇಲ್ಲ ಅತ್ತೆ, ಇವರು ಈಗ ಈ ಜೂಜು ಶೇರ್ಸು ಇದಕ್ಕೆಲ್ಲ ಹೋಗೋದೇ ಇಲ್ಲ. ಅದನ್ನೆಲ್ಲ ಇಲ್ಲಿರುವಾಗಲೇ ಬಿಟ್ಬಿಟ್ಟಿದ್ರು. ಏನೋಮ್ಮ, ಮಗನ ಮೇಲೆ ನಿಮ್ಮ ಮಾವನವ್ರಿಗೆ ಒಂಚೂರು ನಂಬಿಕೆ ಇಲ್ಲ. ನೆಟ್ಟಿಗಿರೋ ಕೆಲಸ ಯಾವುದೋ ಅವ್ನು ಮಾಡೇ ಇಲ್ಲ. ವ್ಯವಸಾಯ ಮಾಡ್ತಾನಾ ಹೇಳು, ನಾನು ಸಹಾಯ ಮಾಡ್ತೀನಿ, ನಾನೇ ಮಾತಾಡ್ತೀನಿ. ಅದು ಬಿಟ್ಟು ಈ ಆನ್ಲೈನು ಅದು ಇದು ಅಂತ ಬೇರೆ ಏನೇ ಮಾಡಿದ್ರು ನಿಮ್ಮ ಮಾವನವ್ರು ಒಪ್ಪೋದಿಲ್ಲಮ್ಮ. ಅದಕ್ಕೆ ಅಲ್ವಾ ಅತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು. ನಾವು ಹೇಳಿದ್ರೆ ಮಾವನವ್ರಿಗೆ ಅರ್ಥ ಆಗೋದಿಲ್ಲ, ನೀವು ಹೇಳಿದ್ರೆ ಮಾವನವರು ಖಂಡಿತ ಒಪ್ಕೋತಾರೆ. ತುಂಬ ಕಷ್ಟದಲ್ಲಿದ್ದೀವಿ ಅತ್ತೆ, ಪ್ಲೀಸ್. ನೀವು ಕಸಿನ್ ಮದುವೆ ಅಂತ ಸುಳ್ಳು ಹೇಳಿ ಬಂದಿರೋದು ಇವ್ರಿಗಾಗಲೇ ಗೊತ್ತಾಗಿದೆ. ಬಾಯಿ ಬಿಟ್ರೆ ಸುಳ್ಳು ಸುಳ್ಳು ಸುಳ್ಳು. ಸುಳ್ಳಿನ ಮೇಲೆ ಸೌದನೆ ಕಟ್ಟೋ ನಿಸ್ಸೀಮ ನೀನು ಅಲ್ವೋ? ಕಣ್ಗೆ ಕಾಣದೇ ಇರೋ ಆನ್ಲೈನ್ ಬಿಸ್ನೆಸ್ಗೆ ಯಾವ ನಂಬಿಕೆ ಮೇಲೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ತೀಯ? ಬಂಡವಾಳ ಹಾಕಿದ್ರೆ ಯಾವತ್ತಿದ್ರೂ ಅದು ನಮ್ಮ ಕಣ್ಣು ಮುಂದೆನೇ ಇರಬೇಕು. ಈಗ ನಿಮ್ಮ ಕಣ್ಮುಂದೆನೇ ಇದೆಯಲ್ಲ, ಮನೆ ಹೊಲ ತೋಟ ಗದ್ದೆ ಎಲ್ಲ ಎಲ್ಲ ಇದೆ. ಆದ್ರೆ ಏನ್ ಪ್ರಯೋಜನ? ಕೋಟ್ಯಾಂತರ ಆಸ್ತಿ, ಯಾವುದಕ್ಕೂ ಪ್ರಯೋಜನ ಇಲ್ಲ. ಈಗಿನ ಕಾಲದಲ್ಲಿ ಅಗ್ರಿಕಲ್ಚರಿಂದ 10 ಪೈಸೆ ಲಾಭ ಬರಲ್ಲ, ತಿಳ್ಕೊಳ್ಳಿ. ಈ ಅಗ್ರಿಕಲ್ಚರ್ ಮಾಡೋದೆಲ್ಲ ಸುಮ್ಮನೆ ವೇಸ್ಟ್ ಅಪ್ಪ. ಅಯ್ಯೋ ಅವಿವೇಕಿ, ಭೂಮಿ ತಾಯಿ ನಂಬಿ ಸೇವೆ ಮಾಡಿದವ್ರನ್ನ ಕೈ ಯಾವತ್ತೂ ಬಿಡಲ್ಲ ಕಣೋ. ಇದು ನಿನಗೆ ಅರ್ಥ ಆಗಲ್ಲ. ಇಂದು ನಂದು ಮೊದಲಿಂದಲೂ ಒಂದೇನೆ. ನಾನು ಪೂರ್ವ, ನೀನು ಪಶ್ಚಿಮ. ಮೊದಲೆಲ್ಲ ನಿನಗೆ ಹಣ ಕೊಟ್ಟು ನೋಡಿದ್ನಲ್ಲ, ಹಾಕಿದ ಬಂಡವಾಳದಲ್ಲಿ 1 ಪೈಸನಾದ್ರೂ ಉಳಿಸ್ತೀಯಾ ನೀನು? ಅದಕ್ಕೆ ಇವತ್ತು ಖಡಾಖಂಡಿತವಾಗಿ ನಿನಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನಾನು ನಿನಗೆ ಹಣದ ವಿಷಯದಲ್ಲಿ ಯಾವುದೇ ರೀತಿ ಸಹಾಯ ಮಾಡಲ್ಲ. ಹಾಗಂದ್ರೆ ಹೇಗತ್ತೆ? ನಾವು ನಿಮ್ಮ ಮನೆಯವರೇ ತಾನೆ, ಹೋಗುವಾಗಿದ್ನೆಲ್ಲ ಏನು ಹೊತ್ಕೊಂಡು ಹೋಗ್ತೀರಾ? ಇರುವಾಗಲೇ ಕೊಟ್ರೆ ನಾವು ಎಂಜಾಯ್ ಮಾಡ್ತೀವಿ, ನಿಮ್ಮನ್ನು ನೆನೆಸ್ಕೋತೀವಿ. ಈ ನಿಮ್ಮ ನಗುವಿನ ಅರ್ಥ ಏನು? ಒಟ್ನಲ್ಲಿ ನಾವುಗಳು ಉದ್ಧಾರ ಆಗೋದು ನಿಮಗೆ ಬೇಕಿಲ್ಲ. ನೀವು ಏನು ಬೇಕಾದರೂ ಅನ್ಕೊಳ್ಳಿ, ನಾನು ಮಾತ್ರ ನಿಮ್ಮ ಪರವಾಗಿ ಒಂದು ಮಾತು ಕೂಡ ಆಡೋದಿಲ್ಲ. ಬೇಕಾದರೆ ನೀವೇ ನೇರವಾಗಿ ಹೋಗಿ ಮಾತಾಡ್ಕೊಳ್ಳಿ. ಇದೇ ನಿಮ್ಮ ಕಡೆ ಮಾತಾ? ಹೌದು, ಕಡೆ ಮಾತು ಹೌದು, ಮೊದಲನೇ ಮಾತು ಹೌದು. ಆನ್ಲೈನ್ ಅಂತೆ, ಬಿಸ್ನೆಸ್ ಅಂತೆ, ಇನ್ಯಾವುದಕ್ಕೂ ಒಂದು ಬಿಡ್ಗಾಸ್ ಕೊಡಲ್ಲ. ಊರಲ್ಲಿ ಇರೋರಿಗೆಲ್ಲ ಉಪಕಾರ ಮಾಡ್ತೀರಾ, ಸ್ವಂತ ಮಗ ಕೇಳಿದ್ರೆ 1 ಪೈಸಾನು ಕೊಡಲ್ಲ ಅಂತೀರಾ. ಏನು ಹೋಗುವಾಗೆಲ್ಲ ಹೊತ್ಕೊಂಡ ಹೋಗ್ತೀರಾ?
ಇಲ್ಲಪ್ಪ, ಹೊತ್ಕೊಂಡೋಗಲ್ಲ. ಅದಕ್ಕೆ ಊರು ಉದ್ಧಾರ ಆಗ್ಲಿ ಅಂತ ಊರಿನವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ. ಇರೋದೆಲ್ಲ ನಿನ್ನಂಥ ನಾಲಾಯಕ ಮಗನಿಗೆ ಸುರಿದು ಕಳಿಯೋದಕ್ಕಿಂತ ಊರಿನಲ್ಲಿ 4 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ರೆ ಅವರು ಇನ್ನಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಆಯ್ತು ಬಿಡಿ, ನೀವು ಸತ್ತ ಮೇಲೆ ಆದರೂ ಇದೆಲ್ಲ ನನಗೆ ದಕ್ಕತ್ತಲ್ಲ, ಆಗ ನನ್ನ ಆಸೆಗಳನ್ನೆಲ್ಲ ತೀರಿಸ್ಕೋತೀನಿ. ನಿಮ್ಮ ಸಾವಿಗೆ ಕಾಯ್ತಾ ಇರ್ತೀನಿ. ಏನಂದೆ? ನಿಮಗೂ ಕೇಳಿಸಿದೆ, ಜಾಣಗೆವ್ರ ಹಾಗೆ ಮತ್ತೆ ಕೇಳ್ತಿದ್ರಿ. ಹೇಳ್ತೀನಿ ಕೇಳಿ, ನಾನು ನಿಮ್ಮ ಸಾವಿಗೋಸ್ಕರನೇ ಕಾಯ್ತಾ ಇದ್ದೀನಿ.